ಅಲ್ಲಿ ತಾಯಿ ಕಾಮಾಖ್ಯ ದೇವಿ ಕಾಮಾಖ್ಯ ದೇವಿ 3 ತಿಂಗಳ ಕಾಲ ಋತುಮತಿ ಆಗ್ತಾಳೆ ಅಂತ ಹೇಳ್ತಾರೆ. ಹೌದು 1 ವಾರಗಳ ಕಾಲ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹೌದು ಆ 3 ದಿನ ದೇವಸ್ಥಾನವನ್ನ ಬಂದ್ ಬಂದ್ ಮಾಡಿರ್ತಾರೆ. ಮಾಡ್ತಾರೆ. ಯಾತಕ್ಕೋಸ್ಕರ ಮಾಡ್ತಾರೆ? ಇದೆಲ್ಲವೂ ಕೂಡ ಒಂದು ದೈವಿಕ ರಹಸ್ಯ. ಹ್ಮ್. ಆಮೇಲೆ ಆ ತಾಯಿಗೆ ಆ ಒಂದು ಋತುಕಾಲ ಎದುರಾಗಬೇಕಾದ್ರೆ ಶ್ವೇತವರ್ಣದಲ್ಲಿರ್ತಕ್ಕಂಥ ರೇಷ್ಮೆ ವಸ್ತ್ರವನ್ನ ತಾಯಿಗೆ ಸಮರ್ಪಣೆಯನ್ನು ಮಾಡಿರ್ತಾರೆ. ಹ್ಮ್. ಮತ್ತೆ ದೇವಸ್ಥಾನ ಓಪನ್ ಆದಾಗ ಅದೆಲ್ಲವೂ ಕೂಡ ಕೆಂಪು ಕಲರ್ ಆಗಿರುತ್ತೆ. ಅಲ್ಲಿ ಯಾರಾದ್ರೂ ಹೋಗಿ ಹರಿಯುವಂತ ನದಿ ಕೂಡ ಕೆಂಪು ಕಲರ್ ಆಗಿರತ್ತಂತೆ. ಹೌದು, ಖಂಡಿತ ಹೌದು. ಇಂಥದ್ದೊಂದು ಶಕ್ತಿ ಉಳ್ಳಂತಹ ಸಾನ್ನಿಧ್ಯ. ನಾವು ಅಷ್ಟೆಲ್ಲ ಶಕ್ತಿ ಇದೆಯಲ್ಲಪ್ಪ, ಯಾಕೆ ದೇವಸ್ಥಾನ ಕ್ಲೋಸ್ ಮಾಡಬೇಕು ಅಂತ ನಾವು ಮುಂದೆ ಹೊರಕ್ಕೆ ಹೋದ್ರೆ ಅಲ್ಲೇನೋ ಬೇರೆ ಸಮಸ್ಯೆಗಳಾಗುತ್ತೆ. ಅದು ಪ್ರಕೃತಿಗೆ ವಿರುದ್ಧವಾಗೋಗುತ್ತೆ. ಹಾಗಾಗಿ ನಾವಿಲ್ಲಿ ಋತುಕಾಲವನ್ನ ದೂಷಿಸ್ತಾ ಇಲ್ಲ. ಅದಕ್ಕೆ ಒಂದು ವೈಶಿಷ್ಟ್ಯತೆ ಇದೆ, ಪ್ರಾಕೃತಿಕ ತತ್ವ ಇದೆ. ಆ ತತ್ವಕ್ಕೊಂದು ಗೌರವ. ಅದಕ್ಕೋಸ್ಕರ ಹೆಣ್ಣಿಗೆ ಋತುಕಾಲ ಬಂದಾಗ ಇಂತಹ ಪಾಸಿಟಿವಿಟಿ ಇರ್ತಕ್ಕಂಥ ಒಂದು ಎನರ್ಜಿ ಇರ್ತಕ್ಕಂಥ ಸನ್ನಿಧಾನಗಳಿಗೆ ಹೋಗೋದು ಬೇಡ. ಯಾತಕ್ಕೋಸ್ಕರ ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿನೂ ಕೂಡ ಅಷ್ಟೇ ಹದಗೆಟ್ಟಿರುತ್ತೆ. ಋತುಕಾಲ ಬಂದಾಗ ತಾವು ಗಮನಿಸ್ಬೋದು, ಹೆಣ್ಣು ಮಗಳಿಗೆ ಭಯಂಕರವಾಗಿರ್ತಕ್ಕಂಥ ಒಂದು ಕಿಬ್ಬೊಟ್ಟೆ ನೋವು ಬರ್ತಾ ಇರುತ್ತೆ, ಜ್ವರ ಇರುತ್ತೆ, ಆ ನೋವು ತಡ್ಕೊಳಕ್ಕಾಗ್ದಿರ ತುಂಬ ಸುಸ್ತಾಗಿರ್ತಾರೆ. ಆ ಪಾಸಿಟಿವ್ ಎನರ್ಜಿ ಅವರನ್ನ ಮತ್ತಷ್ಟು ಸುಸ್ತು ಮಾಡಿಬಿಡುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಆ ಒಂದು ಪರಿಸ್ಥಿತಿಗೆ ತುತ್ತಾಗಬಾರ್ದು ಅಂತಾನೆ ಹೆಣ್ಣು ಮಕ್ಕಳನ್ನ ಆ ಸನ್ನಿಧಾನಕ್ಕೆ ಕಳಿಸೋದಿಲ್ಲ. ಇದು ಇದರ ತತ್ವ. ಇದರಲ್ಲಿ ಸೈಂಟಿಫಿಕ್ ಆಗೂ ಇದೆ, ಆಧ್ಯಾತ್ಮಿಕವಾಗೂ ಇದೆ. ಹೆಣ್ಣು ಮಕ್ಕಳು ಮತ್ತೆ ಯಾರು ತಪ್ಪು ತಿಳ್ಕೊಬೇಡಿ. ಏನು ಗುರುಗಳೇ ನಮ್ಮನ್ನ ನೀವು ಈ ವಿಚಾರದಲ್ಲಿ ದೂರ ಮಾಡ್ತಾ ಇದ್ದೀರಾ ಅಂತೇಳಿ. ಹಾಗಾಗಿ ಇದನ್ನ ಸವಿಸ್ತಾರವಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನ ನಾನು ಕೊಟ್ಟೆ ತಮ್ಮೆಲ್ರಿಗೂ ಕೂಡ. ಓಕೆ ಗುರು. ಯಾರು ಇನ್ನು ಕೂಡ ಮನೆಯಲ್ಲಿ ಅಪಾರ್ಥ ಮಾಡ್ಕೋಬಾರ್ದು ಅಂತ. ಗಂಡಸರೇ ಆಗ್ಲಿ ಯಾರೇ ಆಗ್ಲಿ ಶ್ರೀಚಕ್ರವನ್ನ ಪೂಜೆಯನ್ನ ಮಾಡೋರು ಈಗ ಮನೆಯಲ್ಲಿ ಮಾಡ್ಲೇಬಾರ್ದು ಅಂತ ನೀವ್ ಹೇಳ್ತೀರಾ. ಹೌದು, ಬಹಳಷ್ಟು ಜನ ಮನೆಯಲ್ಲೇ ಶ್ರೀಚಕ್ರವನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವರು ಯಾವ ವಿಧಾನಗಳಿಗೆ ದೇವಸ್ಥಾನಗಳಲ್ಲಿ ಯಾವ ವಿಧಾನವನ್ನ ಅನುಸರಿಸ್ತಾರೆ, ಮನೆಯಲ್ಲಿ ಯಾವ ಶ್ರೀಚಕ್ರ ವಿಧಾನ ಅನುಸರಿಸ್ಬೇಕು? ಪೂಜಾನುಷ್ಠಾನ ಮಾಡಲೇಬೇಕು ಅನ್ನೋದಾದ್ರೆ ಹ್ಮ್. ಮನೆಯಲ್ಲೂ ತಾವು ಆಚರಣೆಯನ್ನ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಸಾಕಷ್ಟು ಮಡಿ ಅನ್ನೋದಿದೆ, ಮೈಲಿಗೆ ಅನ್ನೋದಿದೆ. ಪ್ರತಿನಿತ್ಯ ಅದಕ್ಕೆ ದಿನಕ್ಕೆ 3 ಬಾರಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಆಗಬೇಕು, ಹ್ಮ್. ನೈವೇದ್ಯಗಳಾಗಬೇಕು. ಹ್ಮ್. ಅದರ ಪೂಜಾ ವಿಧಿವಿಧಾನಗಳು ಬೇರೆ ಇದ್ದಾವೆ. ಶ್ರೀ ವಿದ್ಯಾರಾಧನೆ ಅದೆಲ್ಲವೂ ಕೂಡ ದೀಕ್ಷೆಯಿಂದ ಬರ್ತಕ್ಕಂಥದ್ದು. ಹ್ಮ್. ಸುಮ್ಮನೆ ಏಕಾಏಕಿ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಶ್ರೀಚಕ್ರ ತಗೊಂಬಂದು ಪೂಜೆ ಮಾಡುವಂಥದ್ದಲ್ಲ. ಫೋಟೋ ಇಟ್ಕೊಳ್ಳೋದು ಬೇರೆ, ಹ್ಮ್. ಶ್ರೀಚಕ್ರನ ಇಟ್ಕೊಳ್ಳೋದು ಬೇರೆ. ಹ್ಮ್. ಶ್ರೀಚಕ್ರ ನಿಮ್ಮ ಮನೇಲಿ ಇದೆ ಅಂತಂದ್ರೆ ತಾಯಿ ಇದ್ದಾಳೆ. ಹ್ಮ್. ಆ ತಾಯಿಗೆ ನಾವು ಎಷ್ಟು ಗೌರವ ಸಲ್ಲಿಸ್ಬೇಕೋ ಆ ಸಲ್ಲಿಸ್ಬೇಕು. ಯಾಕಂದ್ರೆ ಆ ತಾಯಿ ಮಹಾರಾಣಿ. ಹ್ಮ್. ಆ ಮಹಾರಾಣಿ ನಮ್ಮ ಮುಂದೆ ಕೂತಿದ್ದಾಳೆ ಅಂತಂದ್ಮೇಲೆ ನಾವು ಅದಕ್ಕೆ ಗೌರವಾನ್ವಿತವಾಗಿ ನಾವು ಸಮರ್ಪಣೆಯನ್ನು ಮಾಡಬೇಕು. ಮಹಾರಾಣಿನ ಸುಮ್ಮನೆ ನಮ್ಮ ಮನೇಲಿ ಕರ್ಕೊಂಡ್ಬಂದು ಕೂಡಿಸ್ಬಿಟ್ಟು 2 ದಿವಸ ಪೂಜೆ ಮಾಡ್ಬಿಟ್ಟು 3 ದಿವಸ ನಮ್ಮ ಪಾಡಂಗೆ ನಾವು ಸುಮ್ಮನೆ ಆಚೆ ಕಡೆ ಜಾಗ ಖಾಲಿ ಮಾಡ್ಬಿಟ್ರೆ ಆಗಲ್ಲ. ಮಹಾರಾಣಿನ ತಾವು ಕರ್ಕೊಂಬಂದು ಕೂಡಿಸಿದ್ರ ಅಂತಂದ್ಮೇಲೆ ಅದಕ್ಕೆ ನಾವು ಗೌರವವನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು. ಈಗ ನೀವು ನನ್ನ ಅತಿಥಿ, ನಮ್ಮ ಮನೆಗೆ ಬಂದಿದ್ದೀರಿ, ನೀವು ನನಗೆ ಒಳ್ಳೇದಾಗಬೇಕು ಅಂತ ಹರಿಸ್ತಾ ಇದ್ದೀರಿ. ನೀವು ಮನೆಗೆ ಬಂದ್ಬಿಟ್ಟು 1-2 ದಿವಸ ನಿಮ್ಮನ್ನು ಚೆನ್ನಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಕೊಟ್ಟು ನೋಡ್ಕೊಂಡ್ಬಿಟ್ಟು 4ನೇ ದಿವಸ ನನ್ನ ಪಾಡಂಗೆ ನಾನು ಹೊರಟೋಗ್ಬಿಟ್ರೆ ನೀವೇನು ಅನ್ಕೊಂತೀರಾ? ಏನಪ್ಪ ಇವ್ರು ಮನೆಗೆ ಕರೆಸ್ಬಿಟ್ಟು ನನ್ನ ಹಿಂಗ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳೋದಿಲ್ಲ, ನೀವು ಕೋಪಿಸ್ಕೊಳ್ತೀರಿ. ಹಾಗಾಗಿ ಶ್ರೀಚಕ್ರನೂ ಅಷ್ಟೇ, ಅದು ಒಂದು ತಾಯಿಯ ವಿಶೇಷವಾಗಿರ್ತಕ್ಕಂಥ ಸ್ವರೂಪ. ಬಹಳ ಶಕ್ತಿ ಇರುವಂತ ಬಹಳ ಶಕ್ತಿ. ಶ್ರೀಚಕ್ರಕ್ಕೆ ನಾವು ಅದರ ಸರಿಸಮಾನವಾಗಿ ಪೂಜೆಯನ್ನ ನಾವು ಮನೆಯಲ್ಲಿ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮನೆಯಲ್ಲಿ ಮುಟ್ಟು ಮಡಿ ಮೈಲಿಗೆ ಆಗತ್ತೆ. ಆಚೆ ಕಡೆ ಎಲ್ಲ ಓಡಾಡ್ಕೊಂಡ್ ಬರ್ತೀವಿ, ಎಲ್ಲೋ ಏನೋ ತುಳ್ಕೊಂಡ್ ಬರ್ತೀವಿ. ಇಲ್ಲ ಅಂತಂದ್ರೆ ಆಚೆ ಕಡೆ ಹೋದಾಗ ಯಾವುದೋ ಒಂದು ಹೆಣ್ಣು ಋತುಕಾಲ ಆಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ, ನಾವು ಅವ್ರನ್ನ ಮುಟ್ಟಿಸ್ಕೊಂಡಿರ್ತೀವಿ. ಮತ್ತೆಲ್ಲ ಏನಕ್ಕೆಲ್ಲ ಹಳೆ ಕಾಲದಲ್ಲಿ ಮನೆ ನಿನ್ ಒಳಗಡೆ ಬರ್ಬೇಕಂತಂದ್ರೆ ಚಪ್ಪಲಿ ಆಚೆ ಬಿಟ್ಟು ಕೈಕಾಲು ತೊಳ್ಕೊಂಡು ಬಾ ಅಂತ ಏನಕ್ಕೆ ಅಂತ ಇದ್ರು. ಇದೆಲ್ಲವೂ ಕೂಡ ಇದೆ. ಇವತ್ತವೆಲ್ಲ ಆಚರಣೆ ಮಾಡ್ಕೊಳ್ಳೋ ಚಪ್ಪಲಿ ಹಾಕೊಂಡೆ ಮನೇಲಿ ಓಡಾಡ್ತೀವಿ ನಾವು. ಯಾಕೆ? ಟೆಕ್ನಾಲಜಿ ಚೆನ್ನಾಗಿ ಬದಲಾಗೋಗಿದೆ, ವಾಸ್ತವಿಕ ಬದಲಾಗಿದೆ. ಮನೆಯಲ್ಲಿ ಮಾರ್ಬಲ್ ಒಳ್ಳೆ ದುಡ್ಡು ಕೊಟ್ಟು ಮಾರ್ಬಲ್ ಗ್ರಾನೈಟ್ ಹಾಕ್ಸ್ತೀವಿ, ನಮಗೆ ತಂಡಿ ಅಂತ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಓಡಾಡ್ತೀವಿ. ಮಾಡ್ತಾರ ಆ ಕೆಲಸನ? ಎಷ್ಟೋ ಮನೆಗಳಲ್ಲಿ ಮಾಡ್ತಾರೆ. ದೇವ್ರ ಮನೆ ಇಲ್ಲೇ ಇರುತ್ತೆ, ದೇವ್ರ ಮನೆ ಮುಂದೆನೆ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಇದು ಇಂಥ ಒಂದು ಕೈಂಕರ್ಯಗಳನ್ನ ನಾವು ನಡೆಸಬೇಕಾದ್ರೆ ಚಪ್ಪಲಿ ಏನಕ್ಕೋಸ್ಕರ ಹಾಕ್ತೀವಿ? ಆಚೆ ಕಡೆ ಇರ್ತಕ್ಕಂಥ ಹೊಲಸು ಯಾವುದು ನಮ್ಗೆ ಅಂಟ್ಕೋಬಾರದು ಅಂತ ಹೇಳಿ. ಹಾಗಾಗಿ ಚಪ್ಪಲಿಯನ್ನ ನಾವು ಮನೆ ಆಚೆ ಏನಕ್ಕೆ ಬಿಡ್ತೀವಿ? ಹಂಗಂತ ನಾನು ಚಪ್ಪಲಿಗೆ ಗೌರವ ಸಲ್ಲಿಸ್ತಾ ಇಲ್ಲ ಅಂತಲ್ಲ, ಅದಕ್ಕೆ ಅದರದ್ದೇ ಎನರ್ಜಿಗಳು ಮನೆ ಒಳಗೆ ಬರಬಾರ್ದು ಅಂತ. ಅದಕ್ಕೋಸ್ಕರ ಈ ಶ್ರೀಚಕ್ರಗಳನ್ನಾಗಿರ್ಬೋದು ಮತ್ತೆ ದೇವಿಯ ಮೂರ್ತಿಗಳನ್ನಾಗಿರ್ಬೋದು ಇದೆಲ್ಲವನ್ನು ಕೂಡ ಮನೆಯಲ್ಲಿಟ್ಟಾಗ ನಾವು ಜೋಪಾನವಾಗಿರಬೇಕು. ಹಾಗಾಗಿ ಶ್ರೀಚಕ್ರದ ಪೂಜಾನುಷ್ಠಾನ ಮನೆಗೆ ಸೂಕ್ತವಲ್ಲ. ಮನೇಲಿ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಮಾಡಬೇಕು ಅಂತಂದ್ರೆ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನದ ದೀಕ್ಷೆಯನ್ನು ಪಡ್ಕೊಂಡು ಅದರ ರೀತಿ ರಿವಾಜುಗಳೆಲ್ಲವನ್ನು ಕೂಡ ಶಾಸ್ತ್ರಬದ್ಧವಾಗಿ ಸರಿಸಮ ಪ್ರಮಾಣವಾಗಿ ನಾವು ಅದನ್ನ ಸಮರ್ಪಣೆಯನ್ನು ಮಾಡಿ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು ಎಂಬತಕ್ಕಂಥದ್ದು ಪ್ರತೀತಿ.
ಓಕೆ ಗುರುಗಳೇ, ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನವರಾತ್ರಿಯಂದು ಈ ದುರ್ಗಾಷ್ಟಮಿಯನ್ನು ಹೇಗೆ ಆಚರಣೆ ಮಾಡಬೇಕು, ಹಾಗೆ ಈ ಶ್ರೀಚಕ್ರ ಹೇಗೆ ಪೂಜೆ ಮಾಡಬೇಕು, ಮನೆಯಲ್ಲಿ ಯಾಕೆ ಇಡಬಾರ್ದು, ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದುರ್ಗಾ ಆರಾಧನೆಯಿಂದ ಇವತ್ತು ಮಹಾಗೌರಿಯ ಆರಾಧನೆಯಿಂದ ನಾವು ಯಾವೆಲ್ಲ ಫಲಾಫಲಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಮಹಾಗೌರಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ, ವೀಕ್ಷಕ ಪ್ರಭುಗಳು ಎಲ್ರಿಗೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ, ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ. ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನವರಾತ್ರಿ ನವದುರ್ಗೆಯರು